ದೊಡ್ಡ ಬೋಟ್ನ ನಮ್ಮ ಫ್ಯಾಮಿಲಿನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನು ಕ್ಯಾಪ್ಟನ್ ಆಗಿದ್ದೀನಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ಗಾಡಿ ಓಡಿಸೋದು ತುಂಬ ಚಿಕ್ಕ ನೇಕು, ಬಟ್ ಆ ನೇಕ್ ಗೊತ್ತಾಗ್ಬಿಟ್ರೆ ಈಗ ಅಲ್ಲೊಂದು ನಾಪ್ ಕೊಟ್ಟಿದ್ದಾರೆ, ಅದೇ ನಮಗೆ ಪಾಯಿಂಟು. ಗನ್ನಲ್ಲಿ ಯಾವ ಥರ ಇರುತ್ತೋ ಒಂದು ಪಾಯಿಂಟು, ಅದೇ ನಮಗಿದು. ಅದು ಯಾವ ಕಡೆ ಹೋಗುತ್ತೋ ಅದನ್ನು ನೋಡಿಕೊಂಡು ನಾವು ಈ ಹ್ಯಾಂಡಲ್ ಬಾರ್ನ ತಿರುಗಿಸಿದ್ರೆ ಈಸಿ ಆಗುತ್ತೆ. ನೋಡಿ ಗನ್ನಲ್ಲಿ ಒಂದು ಪಾಯಿಂಟ್ ಇರುತ್ತೆ ಗೊತ್ತಾ, ಆ ಪಾಯಿಂಟ್ನ ನಾವು ನೋಟ್ ಮಾಡ್ಕೋಬೇಕು. ಆ ಪಾಯಿಂಟ್ ಯಾವ ಕಡೆ ಇದೆ, ಅದು ಯಾವ ಕಡೆ ಹೋಗಬೇಕು ಅನ್ನೋದೊಂದು ಇಟ್ಕೊಂಡು ಕ್ಲೀನಾಗಿ ನಾವು ಆರಾಮಾಗಿ ಗಾಡಿ ಓಡಿಸ್ಬೋದು. ಬಟ್ ಈ ಗಾಡಿಗೆ ಬಂದು ಬ್ರೇಕ್ ಇಲ್ಲ. ಬ್ರೇಕ್ನ ಹೆಂಗೆ ಹಾಕ್ತಾರೆ ಅಂದರೆ ಇಮಿಡಿಯೇಟ್ ರಿವರ್ಸ್ ಹಾಕ್ತಾರೆ. ರಿವರ್ಸ್ ಹಾಕ್ಬಿಟ್ಟು ಹೋಗ್ತಾರೆ, ಸ್ಪೀಡನ್ನ ಕಮ್ಮಿ ಮಾಡುತ್ತೆ, ರಿವರ್ಸ್ ಹಾಕ್ತಾರೆ. ಆವಾಗ ರಿವರ್ಸ್ ಹೋಗೋ ಟೈಮಲ್ಲಿ ಮತ್ತೆ ಮುಂದೆ ಹಾಕ್ತಾರೆ. ಆವಾಗ ಹಾಗೇ ಗಾಡಿ ನಿಂತ್ಕೊಳ್ಳುತ್ತೆ, ಸ್ಲೋ ಆಗಿ ಗಾಡಿ ನಿಂತ್ಕೊಳ್ಳುತ್ತೆ. ಆ ಥರ ಇರೋದು. ಬಟ್ ಸಗದಾಗಿದೆ. ಬೆಳಿಗ್ಗೆ ವೈಫ್ಸು ಆ್ಯಕ್ಚುಲಿ ನಾನು ಓಡಿಸಿಲ್ಲ, ನಿನ್ನೆ ನಮ್ಮ ಫ್ಯಾಮಿಲಿಯವರೆಲ್ಲ ಓಡಿಸಿದ್ರು. ಇವತ್ತೆಲ್ಲ ಹೊರಡೆ ರೆಡಿ ಆಗ್ತಿದ್ದಾರೆ, ಅದಕ್ಕೆಲ್ಲ ಫ್ರೀ ಇತ್ತು. ಅದರಿಂದ ಬಂದು ನಾನು ಇವತ್ತು ನಾನು ಡ್ರೈವ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 1 hour ಡ್ರೈವ್ ಆ್ಯಕ್ಚುಲಿ ಇದು. ನಾವು ನಿನ್ನೆ ಹಿಲ್ ಹತ್ತಿದ್ವೋ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಇನ್ನು 1 hour ನಾವು ಅಲ್ಲಿ ತಲುಪ್ತೀವಿ. ಅಲ್ಲಿ ತನಕ ಗಾಡಿ ನಾನು ಓಡಿಸೋಣ ಅಂತ ಗಾಡಿ ತಗೊಂಡು ಓಡಿಸ್ತಾ ಇದ್ದೀನಿ. ಬಟ್ ಮಸ್ತ್ ಮಜಾ ಗುರು. ಅವ್ರು ಆ್ಯಕ್ಚುಲಿ ಸ್ಟ್ರೈಟ್ ಹೋಗಂದರು, ಸ್ವಲ್ಪ ರೈಟ್ ಲೆಫ್ಟ್ ಯಾಕಂದರೆ ಎಲ್ಲರೂ ಸೈಕಲ್ ಹೊಡೆದೇ ಹೊಡಿತಾರಲ್ವ ಬಿಗಿನಿಂಗಲ್ಲಿ, ಆ ಥರನೇ ಹೋಗ್ತಾ ಇದ್ದೀನಿ. ಓಕೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನೋಡೋದಲ್ಲ ನನ್ನ ಡ್ರೈವಿಂಗ್ ಯಾವ ಥರ ಆಯ್ತು ಅಂತ. ತುಂಬ ಚೆನ್ನಾಗಿ ಮಾಡಿದ ಡ್ರೈವು. ನೀವು ಡ್ರೈವ್ ಮಾಡಬೇಕಂದ್ರೆ ಅಲಪಿಗೆ ಬರಲೇಬೇಕು. ಅಷ್ಟು ಡೀಟೇಲ್ಸ್ ಹಾಕಿರ್ತೀನಿ. ಈ ಅಲಪಿ ಹೇಗೆ ಬುಕ್ ಮಾಡೋದು, ಯಾರ ಹತ್ರ ಮಾತಾಡಬೇಕು, ಅದು ಯಾವ ಥರ ಇರುತ್ತೆ ಟಾರಿಫು. ಯಾಕೆ ಟಾರಿಫು ಒಂದೊಂದು ಟೈಮ್ಗೆ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ಸೀಸನಲ್ಲಿ ಒಂಥರ ಇರುತ್ತೆ, ಅನ್ಸೀಸನಲ್ಲಿ ಒಂಥರ ಇರುತ್ತೆ, ರೇಟ್ ಇದೆ ಅಂತಿರಲ್ಲ. ಬಟ್ ನೀವುಗಳು ಬರಬೇಕಂದ್ರೆ ನಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನೋ ಆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಟೋಟಲ್ ಅಷ್ಟು ಗೈಡ್ ಮಾಡುತ್ತೆ ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ. ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಕಪಲ್ಸ್ ಯಾರು ಬೇಕಾದ್ರೆ ಬರ್ಬೋದು, ಎಂಜಾಯ್ ಮಾಡ್ಬೋದು. ತುಂಬ ನೋಡಿರ್ತೀರ ನೀವು. ಬಟ್ ಇದನ್ನು ನಾನು ನನ್ನ ರೀತಿಯಲ್ಲಿ ಯಾವ ಥರ ಎಕ್ಸ್ಪ್ಲೋರ್ ಮಾಡಬೇಕು ಮಾಡಿದ್ದೀನಿ. ಬಟ್ ಕ್ಲೈಮೇಟು, ಇಲ್ಲಿ ವಿಷುವಲ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಅಷ್ಟು ಮಾತ್ರ ನಿಜ. ಅಲ್ಲಿ ನೋಡಿ ಲೆಫ್ಟಲ್ಲೆಲ್ಲ ತೆಂಗಿನ ಮರಗಳು, ಬ್ಯಾಕ್ ವಾಟ್ರಲ್ಲಿ ಈ ಥರ ಬೋಟ್ ಹೋಗ್ತಾ ಇರೋದು ಎಲ್ಲ ಒಳ್ಳೆ ವೈಬು. ಫ್ಯಾಮಿಲಿ ಯಾರು ಟಾಟಾ ಮಾಡ್ತಿದ್ದಾರೆ, ಅಲ್ಲಿಂದ ಯಾರು ಟಾಟಾ ಮಾಡ್ತಿದ್ದಾರೆ. ಸಬ್ಸ್ಕ್ರೈಬ್ பண்ணுங்க. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಥರ ವಿಜುವಲ್ಸ್ನ ಈ ಥರ ನಿಮಗೆ ತೋರಿಸೋದಕ್ಕೆ ನನಗೆ ತುಂಬ ಅನುಕೂಲ ಆಗುತ್ತೆ. ವೀಡಿಯೋ ಮಾಡಲಿಕ್ಕೆ, ಈ ಥರ ಹೊಸ ವೀಡಿಯೋನ ಕೊಡ್ತಾ ಮಾಡಲಿಕ್ಕೆ. ಎಲ್ಲ ಥರದ ವೀಡಿಯೋ ಮಾಡಬೇಕಂತ ನಾನು ಚಾನಲ್ಲಿದ್ದೀನಿ. ಎಲ್ಲ ಥರದ ವೀಡಿಯೋ ಕೂಡ ಮಾಡ್ತೀನಿ. ನೀವು ಒಂದೇ ಮಾಡಬೇಕಾಗಿರೋದು ಒಂದೇ, ಸಬ್ಸ್ಕ್ರೈಬ್ ಮಾಡಬೇಕು. ಫೈನಲಿ ನಾವು ಬಂದ ಜಾಗಕ್ಕೆ ಬಂದ್ಬಿಟ್ವಿ. ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಏನಿದ್ರು ಹೊರಡೋದಷ್ಟೇ. ಗೈಸ್, ಆ್ಯಕ್ಚುಲಿ ಇವಾಗ ನಾನು ಬೋಟಿಂದ ಚೆಕ್ಔಟ್ ಆಗ್ತಾಯಿದ್ದೀನಿ. ಚೆಕ್ಔಟ್ ಆಗಿ ಈ ಬೋಟಿಂದ ಹೊರಗಡೆ ಬಂದಿದ್ದೀನಿ. ಬಾ ಓಡಿ ಬಾ. ಈ ಬೋಟದು ರಿವ್ಯೂ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಮ್ಮ ಕಣ್ಣನ್ ಅಂತ ಇವರು ನೀವು ನೋಡಿರ್ತೀರ, ಬೋಟ್ ಕ್ಯಾಪ್ಟನ್ನು. ಆ್ಯಕ್ಚುಲಿ ಇವರು ತುಂಬ ಕೋಪ್ರೇಟ್ ಮಾಡಿದ್ರು.
ಜನಗಳೆಲ್ಲ ತುಂಬ ಕೋಪ್ರೇಟ್ ಮಾಡಿದ್ರು. ಬಟ್ ಏನಂದರೆ ಈ ಫೆಸಿಲಿಟೀಸ್ ಐಟಮ್ಗಳಲ್ಲಿ ರೂಮು ಅಷ್ಟೊಂದು ನೀಟ್ ಇರಲಿಲ್ಲ. ಬಾತ್ರೂಮ್ ಬಂದ್ಬಿಟ್ಟು ಅಷ್ಟು ಕ್ಲೀನ್ ಇಲ್ಲ, ನೀರು ಸರಿಯಾಗಿ ಹೋಗ್ತಿರಲಿಲ್ಲ, ಅಷ್ಟೊಂದು ಇದಾಗ್ತಿರಲಿಲ್ಲ. ಬಟ್ ಓಕೆ, ನಮಗೆ ಅಡ್ಜಸ್ಟ್ ಆಯಿತು. ಒನ್ ಡೇ ನಮಗೆ ಇದೆಲ್ಲ ಏನು ಬೇಕೋ ಅದು ಆಯಿತು. ಬಟ್ ನಾನು ರಿವ್ಯೂ ಕೊಡಬೇಕಂದ್ರೆ ಅಷ್ಟಕ್ಕಷ್ಟೇ. ಬಟ್ ನಮಗೇನಾದರೂ ಫೋಟೋ ಕಳಿಸಿದ್ರು, ಇದು ಬಿಫೋರ್ ಫೋಟೋ ಕಳಿಸಿದ್ರು ನಮಗೆ. ಬಿಫೋರ್ ಫೋಟೋ ಕಳಿಸಿನೂ ನಾವೇನು ಮಾಡಿಬಿಟ್ವಿ, ಯಾಕೆಂದರೆ ಫೋಟೋದಲ್ಲಿ ಎಲ್ಲ ಚೆನ್ನಾಗಿ ಕಾಣ್ತು. ಆ್ಯಕ್ಚುಲಿ ನೋಡೋದಕ್ಕೆಲ್ಲ ಚೆನ್ನಾಗಿದೆ. ಮತ್ತು ಇವಾಗ ಎಕ್ಸ್ಟ್ರಾ ಫುಡ್ಡು ಇವಾಗ ಬೇರೆ ಏನಾದರೂ ನಾವು ಫಿಶ್ ಹೊರಗಡೆ ತಂದರೆ, ಚಿಕನ್ ಹೊರಗಡೆ ತಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಂತಾರೆ. ಇಲ್ಲಾಂದರೆ ನೀವು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತಂದು ಕೊಡಿ ಅಂತ ಹೇಳ್ತಾರೆ. ಓಕೆ. ಅದು ಬಿಟ್ಟು ಮತ್ತೆ ನಮಗೆ ಇಲ್ಲಿ ಹೊರಗಡೆ ಡ್ಯಾನ್ಸ್ ಮಾಡಲಿಕ್ಕಿರಲಿ, ಪಾರ್ಟಿ ಮಾಡಲಿಕ್ಕಿರಲಿ ಅದೆಲ್ಲ ಫ್ರೀ ಆಗಿಬಿಡ್ತಾರೆ. ಒಂದು ಟೈಮು ಅಂದರೆ ಇವಾಗ ನಾವು ಆ್ಯಕ್ಚುಲಿ ನಿನ್ನೆ 12 ಗಂಟೆ ಚೆಕ್ಕಿನ್ನು. ಬಟ್ ನಾವು ಇಲ್ಲಿ ಬಂದು ಇಲ್ಲಿಂದ ಹೊರಡ್ಬೇಕಾದ್ರೆ 1:30 ಆದರೂ 1.5 hour ಲೇಟ್ ಆದ್ರೂ ಅದನ್ನು ಟೈಮ್ ಪಿಕಪ್ ಮಾಡಲ್ಲ. ಅಂದರೆ ಸೇಮ್ ಏನು 5:30 ತಗೊಂಡೋಗಿ ನಿಲ್ಲಿಸ್ಬೇಕು ಅದೇ ಥರ ಸ್ಪೀಡಾಗಿ ಹೋಗಿಸ್ತಾರೆ. ಅಷ್ಟೊಂದು ಇದು ಮಾಡಲ್ಲ. ಹೋಗ್ಬಿಟ್ಟು ಒಂದು 5:30ಗೆ ಒಂದು ಕಡೆ ನಿಲ್ಲಿಸ್ಕೊತಾರೆ. ಇಷ್ಟು ಗಂಟೆ ಊಟ ಮಾಡಿಬಿಡಬೇಕು, ಇಷ್ಟು ಗಂಟೆ ಒಳಗಡೆ ಮಳೆ ಬಿಡಬೇಕು, ಇಷ್ಟು ಗಂಟೆ ಕ್ಲಿಯರ್ ಮಾಡಬೇಕು. ರೋಡ ಬಂದಿರೋರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೋಡ್ತಾರೆ, ಊಟ ಮಾಡಬೇಕು ಅಂತ ನೋಡ್ತಾರೆ, ಸ್ವಲ್ಪ ಎಂಜಾಯ್ ಮಾಡಬೇಕು, ಮಾತಾಡ್ಕೊಂಡು ಕುತ್ಕೋಬೇಕು ಅಂತಾರೆ. ಬಟ್ ನಮಗೆ AC ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ AC ಸ್ವಲ್ಪ ನಮಗೆ ರೆಡ್ಯೂಸ್ ಆಗಬೇಕು, 16-19 ಬೇಕು ಅಂತ ಕೇಳ್ತೀವಿ, ಅದು ಕೊಡಲ್ಲ. ಮತ್ತು ಈ ಥರದ್ದು ಇದಕ್ಕೆಲ್ಲ ಮತ್ತು ಬೇರೆ ಅದೆಲ್ಲ ಇರುತ್ತೆ. ಆ ವಿಷಯಗಳನ್ನ ಹೊರತುಪಡಿಸಿದ್ರೆ ಇಲ್ಲಿ ಲೊಕೇಶನ್ಸ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಸೂಪರಾಗಿದೆ. ಬಟ್ ಬರ್ಬೇಕಾದ್ರೆ ಆ ಪ್ಯಾಕೇಜಸ್ನ ಕರೆಕ್ಟಾಗಿ ನೋಡ್ಕೊಂಬನ್ನಿ. ಬಟ್ ಇವ್ರ ಹತ್ರನೇ ಕ್ಯಾಪ್ಟನ್ ಬೋಟ್ ಸರ್ವಿಸ್ ಅಂತ ಇವ್ರ ಹತ್ರನೇ ಒಂದಷ್ಟು ಬೋಟ್ಗಳಿದ್ದಾವೆ ನೋಡಿ. ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಬೋಟ್ ಇದೆ ನೋಡಿ ಅವ್ರದ್ದು. ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಬೋಟ್ ಇದೆ, ಅದು ಪಕ್ಕದಲ್ಲಿ ಇನ್ನೊಂದು ಬೋಟ್ ಇದೆ. ಆ ಬೋಟ್ಗಳೆಲ್ಲ ಈ ಬೋಟ್ಗಿಂತ ತುಂಬ ಚೆನ್ನಾಗಿದ್ದಾವೆ. ಫೆಸಿಲಿಟೀಸ್ ಇದೆ, ನೋಡೋಕ್ಕೆ ತುಂಬ ಇದಿದೆ. 3 bedroom ನಾವು ತಗೊಂಡಿದ್ದು. ಆದರೆ ಇದಕ್ಕಿಂತ ಅದೆರಡು ಸಖತ್ತಾಗಿದ್ದಾವೆ, ಅದೆರಡು ತುಂಬ ಚೆನ್ನಾಗಿದೆ. ನೋಡಿ, ಬರಬೇಕಾದ್ರೆ ನೀವು ಕರೆಕ್ಟಾಗಿ ಒಂದು ಸರಿ ನೋಡ್ಕೊಂಡು ಬನ್ನಿ, ಯಾವ ಥರ ಏನಂತ ನೋಡ್ಕೊಂಡು ಬನ್ನಿ, ಸಖತ್ತಾಗಿರುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗೈಸ್, ಆ್ಯಕ್ಚುಲಿ ನಮ್ಮ ಪಾರ್ಕಿಂಗ್ ಎಲ್ಲ ಹಾಕಿದ್ದೀವಿ ಅಂತ ನೋಡಿ. ಈ ಸಂಧಿ ಒಳಗಡೆ ಬಂದು ಒಂದು ಗಾಡಿ ಇಲ್ಲಿ ನಿಂತಿದೆ, ಒಂದು ಗಾಡಿ ಇಲ್ಲಿ ನಿಂತಿದೆ, ಇನ್ನೊಂದು ಗಾಡಿ ಇಲ್ಲಿ ನಿಂತಿದೆ. ನನ್ನ ಗಾಡಿ ನೋಡಿ ಇಲ್ಲಿದೆ. ನಮ್ಮ KA01 ಕರ್ನಾಟಕದ ಗಾಡಿ ಇಲ್ಲಿ ನಿಂತಿದೆ ನೋಡಿ. ಆ್ಯಕ್ಚುಲಿ ರೈಟ್ ಲೆಫ್ಟ್ ನೋಡಿ, ಇದು ಪಾಮ್ ಟ್ರೀ. ನಾವು ಪಾಮ್ ಆಯಿಲ್ ನೋಡ್ತೀವಲ್ವ, ಪಾಮ್ ಆಯಿಲ್ ಮೀನ್ಸ್ ಈ ರುಚಿ ಗೋಲ್ಡು ಆ ಥರ ಆಯಿಲ್ ನೋಡ್ತೀವಲ್ವ, ಅಡುಗೆಗೆ ಯೂಸ್ ಮಾಡೋದು. ಇದರಿಂದನೇ ತೆಗಿಯೋದು. ಪಾಮ್ ಟ್ರೀ ಅಂತ ಫುಲ್ ಇದೆ. ಬಟ್ ಇಲ್ಲಿ ನಿಲ್ಸೋಕ್ಕಾಗಲ್ಲ, ಫಾರೆಸ್ಟು, ಅದರಿಂದ ಇಲ್ಲಿ ಪರ್ಮಿಷನ್ ಇಲ್ಲ, ಇಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ. ಮಳೆ ಹೆವಿ ಬರ್ತಾ ಇದೆ, ಅದರಿಂದ ನಿಲ್ಸೋಕ್ಕಾಗಲ್ಲ. ಬಟ್ ಸಖತ್ತಾಗಿದೆ ನೋಡಿ. ಇಲ್ಲಿ ಬರೋದು ನೋಡಿ, ಇದೆಲ್ಲ ಪಾಮ್ ಟ್ರೀಗಳು ನೋಡಿ. ಇಲ್ಲಿರೋದೆಲ್ಲ ಪಾಮ್ ಟ್ರೀಗಳು, ಇಲ್ಲಿರೋದೆಲ್ಲ ಪಾಮ್ ಟ್ರೀ. ಗೈಸ್, ಇವಾಗ ಎಲ್ಲಿದ್ದೀವಿ ಅಂದರೆ, ನಾವು ಅಲಪಿಯಿಂದ ಕೊಚ್ಚಿಯಿಂದ ದಾಟಿಕೊಂಡು ಒಂದು ಕಡೆ ಗಾಡಿನ ನಿಲ್ಲಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ನೋಡಿ. ಅಡುಗೆ ಮಾಡ್ತಾಯಿದ್ದೀವಿ ಬಾಸ್. ಇಲ್ಲಿ ಕುಕ್ಕುಗಳು 4 ಜನ ಇದ್ದಾರೆ. 4 ಕುಕ್ಕು. ಮೇನ್ ಕುಕ್ ಇವರಿಬ್ಬರು, ಆಮೇಲೆ ಹೆಲ್ಪರ್ ಕುಕ್ಕುಗಳು ಇವರಿಬ್ಬರು, ಆಮೇಲೆ ಅಸಿಸ್ಟೆಂಟ್ಗಳು ಇವರಿಬ್ಬರು. ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ ಮೊಬೈಲ್ ಹಿಡ್ಕೊಂಡು. ಸೂಪರ್. ತಕ್ಕಾಳಿ ಏನು ನಡೀತದೆ? ನಮ್ಮ ಕನ್ನಡದಲ್ಲಿ ಪೇಸೋದು. ಯಾವ ಭಾಷೆ ಬರುತ್ತೆ ಆ ಭಾಷೆ ಮಾತಾಡಿದ್ರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. என்ன பாஷை வருதோ அதில் பேசுங்கிறீங்களா? எனக்கு தமிழ் தான் தெரியுங்க. நீங்கள் மாத்தாடி மேடம், சொல்லுங்க என்னன்னு பேசுறது. ಏನು ಮಾಡ್ತಾ ಇದ್ದೀರಾ? நான் சமைச்சிட்டு இருக்கிறேங்க, பிரியாணி செஞ்சுட்டு இருக்கிறேன். ಓಕೆ.
சிக்கன் பிரியாணி செஞ்சிட்ருக்குறோம். செம்ம டேஸ்ட்டாக வரப்போகுது. ஏன்னா நாங்கள் எல்லாரும் சேர்ந்து செய்கிறோம். ನಮಗೆಲ್ಲ ಗೊತ್ತಾಗೋಯ್ತು. ಇನ್ನೂ ಟೇಸ್ಟಾಗಿ வரப்போகுது. எல்லாம் சாட் போட்டு ಚಿಕನ್ ಜೊತೆಗೆ ನಿಮ್ಮ ಲವ್ ಎಲ್ಲ ಸೇರಿ ಆಗ್ತಾ ಇದ್ದೀರಾ? ಕರೆಕ್ಟ್ எங்களோட ಅನ್ಬೋಡ ಎಲ್ಲದಕ್ಕೂ ಸೆಂಜು ಕೊಡಕ್ಕೆ போகிறோம். ನೀವೇನು ಮಾಡ್ತಿದ್ದೀರಾ? ನಾನು ಬಿರಿಯಾನಿ, ಇಬ್ಬರು ಸೇರಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇವರು ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ. ಕೀರ್ತನಾ ಮೇಡಮ್. ಓಕೆ, ಕೀರ್ತನಾ ಅವರೇ ಏನು ಸ್ಪೆಷಲ್? ಚಿಕನ್ ಗ್ರೇವಿ ಸ್ಪೆಷಲ್. ಓಕೆ, ಗ್ರೇವಿ ನೀವು ಮಾಡ್ತಾ ಇದ್ದೀರಾ? ಹೌದು. ಓಕೆ, ಊಟ ಮಾಡೋ ಥರ ಇರುತ್ತಾ? ಇರುತ್ತಾ? ಓಕೆ, ಊಟ ಮಾಡಿದ್ಮೇಲೆ ಹೇಳ್ತೀವಿ ಹೆಂಗಿರುತ್ತೆ ಏನು ಅಂತ. ரைஸ் சோக் பண்ணி பிரியாணிக்கு உண்டான மிஷன்ல எல்லாமே பண்ணி கொடுக்குறோம். ಓಕೆ ஸோ நான் போடுறது அளவு, அவங்க வந்து ಫೈನಲ್ ಸ್ಟೇಜ್ ಅದರಲ್ಲಿ ಓಕೆ. ಆ್ಯಕ್ಚುಲಿ ನಮ್ಗೆ ಇವತ್ತು ನಮಗೇನಂದರೆ ಟ್ರಿಪ್ ಪ್ಲ್ಯಾನ ನಾನೇ ಏನೇ ಆಗಿದ್ರು ಗೈಡ್ ಅವರೇ. ನೆಕ್ಸ್ಟ್ ಪ್ಲ್ಯಾನ್ ಯಾವ ಥರ ಏನು? ಮಡಿಕೇರಿ ಪ್ಲಾನ್ பண்ணுறோம். ஊருக்கு ಮಡಿಕೇರಿ. ಅಲ್ಲ, ಯುವಕರು ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಪಾಪ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ. ரொம்ப டயர்டாக இருக்குது. ಯಾಕೆ ಬಸ್ ಏನಕ್ಕೆ ಟಯರ್ಡ್ ಆಗಿದ್ದೀರಾ? நேற்று பண்ண ஒரு சம்பவத்தினால அப்படியே எல்லாத்துக்கும் ரொம்ப டயர்டாக. ಏನು ಸಂಭವ ಮಾಡಿದ್ರಿ ಸ್ವಾಮಿ ನೀವು? ஜாலியாக கூல் ட்ரிங்க்ஸ் குடிச்சு விளையாண்டுட்டு இருந்தோம். ಓ, அந்த கூல் ட்ரிங்க்ஸ் கொஞ்சம் எக்ஸ்ட்ரா குடிச்சனால ஒத்துக்கல. ಓ ಹಾಗೆ. ಅದಕ್ಕೆ ಇವಾಗೇನು ಇಟ್ಕೊಂಡಿಲ್ಲ ಇವಾಗೇನು ಇಟ್ಕೊಂಡಿಲ್ಲ ಅದಕ್ಕೆ ಕಾರ್ಯಕ್ರಮ ಏನೂ ಇಲ್ಲ ಹಂಗಂದ್ರೆ ಇವಾಗ. அது கூட கேர், அதனால தான் மோர் ಹಾಂ, ஆர்கானிக் ஐட்டமாக கொஞ்சம் கொஞ்சம் சாப்பிட்டோம். இப்போ ஓரளவுக்கு பரவாயில்ல, நல்லா இருக்கு. ಪರವಾಗಿಲ್ಲ. பரவாயில்ல, தலைவலி எல்லாம் இல்லாமல் இருக்கு. ஆனால் இப்போ மறுபடியும் ஜூஸ் எல்லாம் கேட்டுட்டு இருக்காங்க. ಯಾರು ಕೇಳ್ತಿರೋದು ಬರೆಯ? ஜூஸ் கேட்டுட்டு இருக்காங்க. ಯಾರು ಕೇಳ್ತಿರೋದು? ஓகே, ஆல் பாய்ஸ், ಆಲ್ ಬಾಯ್ಸ್. இந்த 3 பாய்ஸஸ். ಈ ಬಾಯ್ಸಾ? ಬೆಂಗಳೂರು ಬಾಯ್ಸಾ? ಫಸ್ಟ್ ಬಾಯ್ ಇಂದ ಬಾಯ್ தான் ಬಾಯ್ಸ್ ತಿರುಪೂರ್ ಬಾರ್. ತಿರುಪೂರ್ ಬಾಯ್ಸ್ ಫಸ್ಟ್ ಕೇಳ್ತಿರೋದು. திருப்பூர் பாய். ಹಾಂ, ஓகே, நெஞ்சக்கறிக்கு ಪೊಲಾಚಿ ಬಾಯ್ಗೆ ಬೇಡವಾ? பொள்ளாச்சி வேண்டாம் இது பண்ண ட்ரை பண்ணுங்க. ಈ ಟ್ರಿಪ್ ಓವರಾಲ್ ಟ್ರಿಪ್ ಬಗ್ಗೆ ಹೇಳು. ட்ரிப்ல எப்படி இருந்ததுன்னு கேக்குறாரா? ட்ரிப்பு வந்து எல்லாமே ಸಖತ್ತಾಗಿ ಹೇಳ್ಬಿಟ್ರು. ಅದನ್ನೇ ಕನ್ನಡದಲ್ಲಿ ಹೇಳು. ನೀರಲ್ಲಿ ಬೋಟ್ ಇತ್ತು, ಬೋಟಲ್ಲಿ ನಾವಿದ್ವಿ, ನಾವು ನೀರಲ್ಲಿ ಇದ್ವಿ, ತಿಳ್ತಾ ಇದ್ವಿ. ನೋಡೋರ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟ ನಮ್ಮ ಹುಡುಗ. ಆ್ಯಕ್ಚುಲಿ ಅದ್ರ ಜೊತೆ ಬೆಜ್ಜನ ಎಂಜಾಯ್ ಮಾಡಿದ್ವಿ. ಅದನ್ನು ಮಲಯಾಳಮಲ್ಲಿ ಕೇಳೋಣ. ಹೇಳಿ ಬಸ್. ಮಲಯಾಳದಲ್ಲಿ ಬರೆಯೋ, ಮಲಯಾಳದಲ್ಲಿ ಸಂಸಾರಿಕೋ. ஹலோ, ஹாய் வியூவர்ஸ். இப்போ சேட்டா செட்டிஸ், சேட்டா சேச்சிஸ், குட்டீஸ், சிட்டத்தி, ஆல் வியூவர்ஸ். ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಗೈಸ್, ಆ್ಯಕ್ಚುಲಿ ಇವತ್ತೊಂದು ಸ್ಪೆಷಲ್ ಇದೆ. ಏನಂತ ಹೇಳಿದ್ರೆ ಲಂಚ್ಗೆ ಒಂದು ಬ್ಯೂಟಿಫುಲ್ ಒಂದು ಥೀಮ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನೀವೇ ನೋಡಿ. ಆ್ಯಕ್ಚುಲಿ ಪ್ರೀತಿ, ವಿಶ್ವಾಸ, ಕುಟುಂಬ ಅಂದರೆ ಇದೆ ಅಂತ ಆಲ್ ಆರ್ ಒನ್ ಅಂತ ತೋರಿಸೋದಕ್ಕೋಸ್ಕರ ನಾವೊಂದು ಹೊಸ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಿ ಗೈಸ್, ಈ ಒಂದು ದೊಡ್ಡ ಎಲೆಯಲ್ಲಿ ನಮ್ಮ ಫ್ಯಾಮಿಲಿ ಅಷ್ಟೂ ಜನ ಕೂತ್ಕೊಂಡು ಒಂದೇ ಎಲೆಯಲ್ಲಿ ಅಷ್ಟೂ ಜನ ಊಟ ಮಾಡ್ತೀವಿ. ಇವಾಗಿನ ಸ್ಪೆಷಲ್ ಅದೇ ನೋಡಿ ಬ್ರದರ್, ಹೇಗಿರುತ್ತೆ ಅಂತ. ಸಕ್ಕತ್ತಾಗಿರುತ್ತೆ. ಸಿ ಏನು ಮಾಡಿದ್ವಿ ಅದೇ ಥರ, ಇವಾಗ ಏನಿದೆ ಅದೇ ಥರ ಮಾಡ. ಆಮೇಲೆ ಮಳೆ ಬೇರೆ ಸಕ್ಕತ್ತು ಬರಂಗಿದೆ. ಅಷ್ಟರೊಳಗೆ ನಾವು ಈ ಊಟ ಮುಗಿಸ್ಬೇಕು. ಕೊಂಚ ತಳ್ಳಿವ ಬಿರಿಯಾನಿ ಸೂಪರ್. தண்ணியா அப்படி இருக்கிற செல்ஃபி ₹100 கொடுத்தாலும் கிடைக்காத வருது. இது செம்ம ட்ரெண்ட் ஆக போகுது. அடிப்பொலியான மீனுக்கு எது வேணும்னு கேட்க கூட்டிட்டு இருக்கியா? கடையில் சாப்பிட்டாலும் இந்த டேஸ்ட் வருமா? தண்ணி எடுத்துருங்க. சூப்பரா.
ಸೂಪರ್ ಅಡಿಪೊಳಿಯಾನು അടിപൊളിയാണ്. കേരള ഗേൾസ് മാറി ബിരിയാണി സൂപ്പർ. ಗೈಸ್ ನೋಡಿ, ನಮ್ಮ ಫ್ಯಾಮಿಲಿ ಒಂದೇ ಬಲೆಯಲ್ಲಿ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ತಿಂತಾ ಇದೀವಿ. ಈ ಸ್ಪೆಷಲ್ ಡೇ ಇದು ನನಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಎಲ್ರಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು. ತುಂಬ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಎವರ್ ಗ್ರೀನ್, ಯಾಕಂದರೆ ಟೇಸ್ಟ್ ಜೊತೆ ಒಂದು ಲವ್ ಇದೆ. ಆ ಲವ್ ಜೊತೆ ಆ ಟೇಸ್ಟು ಸಖತ್ತು ಸೂಪರ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ. ಫ್ಯಾಮಿಲಿಯಲ್ಲಿ ಈ ಥರ ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ, ಎಂಜಾಯ್ ಮಾಡಿ. ಓಕೆ ಗೈಸ್, ಫಾರ್ವರ್ಡ್ ಮಾಡೋ ನಿಲ್ಸು ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್. ಟಿಂಗ್ ಟಿಂಗ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ವಿಮಾನ್.